ನಿಮ್ಮನ್ನು ಯಾನಲ್ಲೂ ಕಾರ ಬಂದಿದ್ದಾರೆ, ಅವರನ್ನು ಕರೆದುಕೊಂಡು ಬರಲಿ. ಏನು? ಈ ಕಾಡಡವೆಯಲ್ಲಿ ನನ್ನನ್ನು ಕಾಣಲು ಬಂದ ಕುಣ್ಣಿ ಅದಾವುದು? ನನ್ನ ಹತ್ತಿರವೇನೋ ಅವನ ಕೆಲಸ. ಬಹುಶಃ ಪೊಲೀಸರೇ ಇರಬಹುದು. ಕರೆದುಕೊಂಡು ಬಾ. ಸಮುದ್ರದ ಅಲೆಗಳಂತೆ ಎದ್ದೇಳುತ್ತಿರುವ ಈ ನನ್ನ ಸೇಡಿನ ಪ್ರತಿಕಾರಕ್ಕೆ ಈ ಪೊಲೀಸರೇಕೆ ಅಡ್ಡಗಾಲ ಹಾಕುತ್ತಿದ್ದಾರೆ? ನನ್ನ ಬಾಳಲ್ಲಿ ಮಿಂಚಿ ಮರೆಯಾದ ಕಹಿ ನೆನಪನ್ನು ನೆನೆದರೆ ಇನ್ನೊಬ್ಬರ ಮನೆಗೆ ಬೆಂಕಿ ಹಚ್ಚಿ ನೋಡಿ ನಗುವ ಜನರನ್ನು ಕಂಡರೆ ಕಾಲಲ್ಲಿ ಹಾಕಿ ತುಳಿ. ಆದರೆ ರಕ್ಷಣೆ ಮಾಡುವ ದೇವರೇ ಸುಮ್ಮನೆ ಕುಳಿತಿರುವಾಗ ಮನುಷ್ಯ ಪರಿಸ್ಥಿತಿ ಕೈಗೊಂಬೆಯಾಗುವುದು ಸಹಜ. ಹೌದು ರಾಯಣ್ಣ, ಇತ್ತೀಚಿನ ದಿನಮಾನಗಳಲ್ಲಿ ಮನುಷ್ಯರಿಗೆ ಇನ್ನೊಬ್ಬರಿಗೆ ಸಹಾಯ ಮಾಡೋದನ್ನು ಬಿಟ್ಟು ತಮ್ಮ ಸ್ವಾರ್ಥ ಸುಖಕ್ಕಾಗಿ ಬೇರೆಯವರ ಕಾಲು ಹಿಡಿದು ಎಳೆಯುವ ಕೆಲಸ ಮಾಡುತ್ತಿದ್ದಾರೆ. ಆದರೂ ಕೂಡ ನೀನು ಸಹಿಸಿಕೊಂಡು ಒಳ್ಳೆಯ ಮನುಷ್ಯನಾಗು. ಅಂದ್ರೆ ನಾನೇನು ಕೆಟ್ಟವನು ಅಂತ ನಿರ್ಧಾರ ಮಾಡಿರುವೆಯಾ? ಲೇ, ನನ್ನ ಚರಿತ್ರೆಯೇ ನಿನಗೆ ಗೊತ್ತಿಲ್ಲವೆಂದ ಮೇಲೆ ನೀನೇಕೆ ನನ್ನ ಬಗ್ಗೆ ಸಂಶಯದ ಮಾತನಾಡುವೆ? ಬಂದ ಕೆಲಸ ಏನು ಅಂತ ಬೊಗಳಿ ಇಲ್ಲಿಂದ ಕಳಿಸಿಕೋ. ಕಳೆದು ಹೋದ ದಿನಮಾನ ಎಣಿಸಲು ಬಂದಿಲ್ಲ, ಹಾಗೆಯೇ ನಿನ್ನ ಇತಿಹಾಸ ಓದಲು ಮನಸ್ಸಿಲ್ಲ. ನನ್ನ ಹೆಸರು ಗಬ್ಬರ್ ಸಿಂಗ್ ಅಂತ. ನಿನ್ನಲ್ಲಿ ಸಹಾಯ ಕೇಳಿಕೊಂಡು ಬಂದೆ. ಇಲ್ಲ ಇಲ್ಲ, ನೀನು ಸುಳ್ಳು ಹೇಳುತ್ತಿದ್ದೆ. ನೀನು ಪೊಲೀಸರ ಕಡೆಯವನು. ಅವರೇ ನಿನ್ನನ್ನು ಇಲ್ಲಿಗೆ ಕಳಿಸಿದ್ದಾರೆ. ಲೇ, ನನ್ನ ಹತ್ತಿರ ಸಿಗುವುದು ಸತ್ಯಕ್ಕಾಗಿ ಚೀರಾಟ, ಧರ್ಮಕ್ಕಾಗಿ ಹೋರಾಟ. ನೀವೇಕೆ ನನ್ನ ಬೆನ್ನು ಹಿಂದೆ ಬಿದ್ದಿರುವಿರಿ? ನಾನೇನು ನೂರಾರು ಕೊಲೆ ಮಾಡಿಲ್ಲ, ಯಾರದೋ ಆಸ್ತಿಯನ್ನು ಲಪಟಾಯಿಸಿಲ್ಲ. ನಾನು ಹೊರಟಿರುವ ದಾರಿಯೇ ಬೇರೆ. ಅದಕ್ಕೆ ಯಾರೂ ತೊಂದರೆ ಕೊಡಬಾರ್ದು. ಬೇಕಾದ್ರೆ ನಾನೇ ನಿನ್ನ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ. ನಡೆ. ನೀನು ತಪ್ಪು ತಿಳಿದ ರಾಯಣ್ಣ, ನಾನು ಯಾವ ಡಿಪಾರ್ಟ್ಮೆಂಟ್ನವನು ಅಲ್ಲ. ನಾನೊಬ್ಬ ಅನಾಥ. ಈ ಊರಲ್ಲಿ ನಿನ್ನ ಬಗ್ಗೆ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕೆ ನಿನ್ನ ಜೊತೆ ಸೇರಿ ಈ ಊರಲ್ಲಿ ಏನೋ ನಡೀತಿದೆ ತಿಳಿದುಕೊಂಡು ಬಡವರಿಗೆ ಸಹಾಯ ಮಾಡಬೇಕೆನ್ನುವುದೇ ನಮ್ಮ ಆಸೆ. ಲೇ, ನಿನ್ನ ಮಾತು ಕೇಳಿ ಎಡೆಯು ಬೀಳುವ ಬಕರ ನನ್ನಂತ ತಿಳಿದಿರುವೆಯಾ? ಹರಿಯುವ ನದಿಗೆ ಎದುರು ಈಜಿದವನು ನಾನು. 1000 ಸೋಗು ಹಾಕಿಕೊಂಡು ಯಾರೇ ಬರಲಿ ತೊಡೆ ತಟ್ಟಿ ಎದೆ ಸೀಳ್ತೀನಿ. ನೋಡು, ನೀನು ಅಮಾಯಕ ಪ್ರಾಣಿ. ನನ್ನ ಜೊತೆ ಸೇರಿ ಅನಾಥನಾಗಬೇಡ. ಇವತ್ತು ಬನ್ನಿ ಹಬ್ಬ, ಆಯುಧ ಪೂಜೆ ದಿನ. ಪ್ರಸಾದ ತೆಗೆದುಕೊಂಡು ಇಲ್ಲಿಂದ ರೈಟ್ ಹೇಳು.
ಹಾ ಹೋಗ್ತೀನಿ ಅಷ್ಟೇ ಕೆಸಿ ಕೋಪಗೊಳ್ಳುತ್ತಿರುವೆ. ಈ ಊರಲ್ಲಿ ನಿನ್ನ ಬಗ್ಗೆ ಎಷ್ಟೊಂದು ಗೌರವದಿಂದ ಮಾತನಾಡುತ್ತಾರೆ. ಅದೆಲ್ಲ ಹೋಗಲಿ, ಯಾವ ಯಾವ ಜಾಗದಲ್ಲಿ ಏನ್ ನಡೀತಿದೆ ಅಂತ ಸ್ವಲ್ಪ ಬಿಡಿಸಿ ಹೇಳಬಾರ್ದೆ? ಅಂದ್ರೆ ನಮ್ಮೂರಲ್ಲಿ ನಡೆಯುವ ವಿಷಯವನ್ನು ಹೇಳಿದರೆ ಅದನ್ನೆಲ್ಲ ಸರಿಪಡಿಸುವೆಯಾ? ಲೇ ಹುಚ್ಚ, ಈ ಊರಲ್ಲಿರುವ ಶ್ರೀಮಂತರ ಮನೆಗೆ ಹೋಗಿ ಕೇಳು, ಅವರೇನು ಮಾಡುತ್ತಾರೆ ಅಂತ. ಕೊನೆಯದಾಗಿ ಹೇಳುವೆ, ಸುಮ್ಮನೆ ತೊಂದರೆ ಕೊಡದೆ ಹೊರಟು ಹೋಗು. ಹೋಗುವೆಯೋ ಇಲ್ಲ? ಹಾ ಹಾ ಹೋಗ್ತೀನಿ ಹೋಗ್ತೀನಿ, ಆದ್ರೆ ಇವತ್ತೇ ನಿನ್ನ ಭೇಟಿ ಕೊನೆಯದಾಗಿದೆ ಅಂತ ಮಾತ್ರ ತಿಳ್ಕೊಬೇಡ. ಯಾಕೆಂದ್ರೆ ಮುಂದೆ ಹಾಗೆ ಆಗೋ ನನಗೂ ನಿನಗೂ ಭೇಟಿ ಆಗ್ತಾನೆ ಇರುತ್ತೆ. ಬರ್ತೀನಿ, ಗುಡ್ ಬಾಯ್. ಇವನಾಡುವ ಮಾತನ್ನು ಕೇಳಿದರೆ ಇವನು ಸರ್ಕಾರದ ಅಧಿಕಾರಿ ಇರಬಹುದು. ನಾನು ಮಾಡುತ್ತಿರುವ ಕೆಲಸದಲ್ಲಿ ಧರ್ಮವಿದೆ ಎಂದಾಗ ಯಾರಿಗೂ ಸಲಾಂ ಹೊಡೆಯಬೇಕಾಗಿಲ್ಲ. ಮೊದಲು ಆ ಮುನಿಯಪ್ಪನ ಮೇಲೆ ಕಣ್ಣು ಇಡಬೇಕು. ನನ್ನನಿಗಾದ ಪರಿಸ್ಥಿತಿಯನ್ನು ನೆನೆಸಿಕೊಂಡರೆ ಅವನ ಮನೆಯ ಜ್ಯೋತಿಯನ್ನೇ ಆರಿಸಬೇಕಂತ ಅನಿಸ್ತದೆ. ಹಾ, ಕಾದು ಕಾದು ಭೇಟಿಯನ್ನು ಹೊಡೆಯಬೇಕು. ಲೇ, ನಾಳೆಯ ದಿನ ನನ್ನ ತಂಗಿಯ ಮುಖವನ್ನು ನೋಡಬೇಕು. ಊರ ಹೊರಗೆ ಇರುವ ದೇವಸ್ಥಾನಕ್ಕೆ ಕರೆದುಕೊಂಡು ಬಾ. ಬನ್ನಿ, ಎಲ್ಲರೂ ಸೇರಿ ಬೇಟೆಯಾಡಿ ಬರೋಣ.